ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಾ ಪಾಟೀಲ್. ನಾನು 10ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ಇವತ್ತು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗಬಹುದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಅಂದರೆ ಕ್ವಿಜ್ಗಳನ್ನು ನಡೆಸ್ತಾರೆ. ಪ್ರತಿ ವಿಡಿಯೋಗಳನ್ನು ಮಾಡಿರ್ತಾರಲ್ಲ ಅದರ PDF ಗಳು ಅಲ್ಲಿ ದೊರೀತವೆ. ಅದೇ ರೀತಿ ದಿನಪತ್ರಿಕೆಗಳನ್ನು ಚರ್ಚೆ ಮಾಡ್ತಾರೆ, ದಿನಪತ್ರಿಕೆಗಳು ದೊರೀತವೆ. ಅದೇ ರೀತಿ ಇತ್ತೀಚಿನ ಮಾಹಿತಿಗಳನ್ನು ಸಹ ಅಪ್ಲೋಡ್ ಮಾಡ್ತಾರೆ. ಅದೇ ರೀತಿ ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಅದೇ ರೀತಿ ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡೋದಂದರೆ ಯೂಟ್ಯೂಬ್ಗೆ ಹೋಗಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡಿ ಅಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಹೀಗಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಅದೇ ರೀತಿ DSCRT ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಾ ಇದ್ದೀನಿ. ಈಗ 10ನೇ ತರಗತಿ 6th to 12th ನಾವು ಟಾರ್ಗೆಟ್ ಇಟ್ಕೊಂಡಿರೋದು. ಈಗ 10ನೇ ತರಗತಿಯ ಪಾಠಗಳನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ನ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಲ್ಲಿ ದೊರೀತವೆ. ಅದೇ ರೀತಿ ಅಡಿಷ್ನಲಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳು ಫ್ರಮ್ 2017 to 2020 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠಗಳ ಮೇಲೆ ಬಂದಂಥ ಕ್ವಶನ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸಮಾಜ ವಿಜ್ಞಾನ 2020, ಸಮಾಜ ವಿಜ್ಞಾನ 2019, 2018, 2017 ಹೀಗೆ 20 ಕ್ವಶನ್ ಪೇಪರ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ 2ನೇ ಭಾಗದಿಂದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು. ಈ ಪಾಠದಿಂದ ನಾವು ಮೊದಲನೇ ಪಾಠದಿಂದ ನಾವು ಏನೇನೆಲ್ಲ ಕಲ್ತಿದ್ವಿ? ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ಸ್ ಅಂದರೆ ಏನು, ಅದು ಹೇಗೆ ಹುಟ್ಕೊಂತು, ಮೊದಲು ರಾಷ್ಟ್ರಸಂಘ ಇತ್ತು, 2ನೇ ಮಹಾಯುದ್ಧ ಆದಮೇಲೆ ಹಲವಾರ ಪ್ರಯತ್ನದಿಂದ ವಿಶ್ವಸಂಸ್ಥೆ 1945 ಜೂನ್ 26ರಂದು 51 ರಾಷ್ಟ್ರಗಳು ಸಹಿ ಹಾಕಿದ ಮೇಲೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಉಗಮ ಆಗುತ್ತೆ. ಇರುವಂತಹ ಸದಸ್ಯ ರಾಷ್ಟ್ರಗಳು, ಕಾಯಂ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ. ಅದೇ ರೀತಿ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಏನೇನು ಅನ್ನೋದನ್ನು ಕಲಿತ್ವಿ. ವಿಶ್ವಸಂಸ್ಥೆಯ ಪ್ರಸ್ತಾವನೆಯಲ್ಲಿ ಏನು ಇದೆ. ಅದೇ ರೀತಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದಂತಹ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ದತ್ತಿ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ ಈ ಅಂಗಸಂಸ್ಥೆಗಳ ಬಗ್ಗೆ ನಾವು ಹಿಂದಿನ ಭಾಗದಲ್ಲಿ ಕಲ್ತಿದ್ವಿ. ಇವತ್ತು ನಾವು ವಿಶ್ವಸಂಸ್ಥೆಯ ಸಾಧನೆಗಳು ಏನೇನು ಅನ್ನೋದನ್ನು ಕಲಿಯೋಣ. ವಿಶ್ವಸಂಸ್ಥೆ ಹಲವಾರು ಸಾಧನೆಗಳನ್ನು ಈಗಾಗಲೇ ಮಾಡಿದೆ. ಅವುಗಳನ್ನು ವಿಂಗಡಣೆ ಮಾಡೋದಾದರೆ ಮೊದಲನೇದಾಗಿ ಶಾಂತಿ ಸ್ಥಾಪನೆಯ ಕಾರ್ಯಗಳು. ವಿಶ್ವಸಂಸ್ಥೆ ಹಲವಾರು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ. ಇದು ಭಾರತಕ್ಕೂ ಕೂಡ ಅನ್ವಯಿಸುತ್ತೆ. ಪಾಕ್ ಮತ್ತು ಭಾರತದ ಹಲವಾರು ಬಿಕ್ಕಟ್ಟುಗಳಲ್ಲಿ ವಿಶ್ವಸಂಸ್ಥೆ ಸಲಹೆಗಳನ್ನು ನೀಡಿದೆ. ಆದರೆ ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಒಮ್ಮತದ ಕೊರತೆ, ಅದೇ ರೀತಿ ಜಾಗತಿಕ ವಿದ್ಯಮಾನಗಳ ಸಂಕೀರ್ಣತೆಯಿಂದಾಗಿ ವಿಶ್ವಸಂಸ್ಥೆಯ ಸಾಧನೆ ಮಿಶ್ರ ರೂಪದಿಂದ ಕೂಡಿದೆ ಅಂತ ಹೇಳಬಹುದು. ಇದರ ಕಾರ್ಯಾಚರಣೆ ಬಹುತೇಕ ಯುದ್ಧ, ಸ್ತಂಭನ ರೇಖೆ, ವೀಕ್ಷಕರ ಅಥವಾ ಶಾಂತಿ ಪಡೆಗಳ ಮೂಲಕ ನಡೆಯುವಂಥದ್ದು. ಭಾರತ ಶಾಂತಿಯ ಹಾಗೂ ಮಾನವ ಹಕ್ಕುಗಳ ರಕ್ಷಣೆಯ ಬಗೆಗೆ ವಿಶ್ವಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಪೂರ್ತಿಯಾಗಿ ಸಹಕರಿಸುತ್ತೆ. ಇದು ಬಗೆಹರಿಸಿದಂತಹ ಹಲವಾರು ಬಿಕ್ಕಟ್ಟುಗಳನ್ನು ಇಲ್ಲಿ ನೋಡೋದಾದರೆ ಸುಯೇಜ್ ಕಾಲುವೆ ಬಿಕ್ಕಟ್ಟು, ಇರಾನ್ ಸಂಘರ್ಷ, ಇಂಡೋನೇಷ್ಯಾ, ಕಾಶ್ಮೀರ್, ಪ್ಯಾಲೆಸ್ತೈನ್, ಕೊರಿಯಾ, ಹಂಗೇರಿ, ಕಾಂಗೋ ಮುಂತಾದವುಗಳ ವಿವಾದಗಳು, ಅದೇ ರೀತಿ ನಿಶಸ್ತ್ರೀಕರಣ, ಶೀತಲ ಸಮರ ಈ ರೀತಿ ಹಲವಾರು ಬಿಕ್ಕಟ್ಟುಗಳಿಗೆ ಇದು ತನ್ನ ಸಲಹೆಗಳನ್ನು ನೀಡಿದೆ. ಈ ನಿಶಸ್ತ್ರೀಕರಣ ಅಥವಾ ಅಣ್ವಸ್ತ್ರ ಹಾಗೂ ಸಾಂಪ್ರದಾಯಿಕ ಶಸ್ತ್ರಗಳನ್ನು ತ್ಯಜಿಸೋದು ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದೀಗ ಶೀತಲ ಸಮರದ ಕಾಲಘಟ್ಟ ಮುಗಿತಾ ಬಂದಿದೆ. ಶಾಂತಿಯ ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಭಾವಿ ಕಾರ್ಯಕ್ಕೆ ಉತ್ತಮ ವಲಯವೂ ಕೂಡ ನಿರ್ಮಾಣಗೊಂಡಿದೆ.
ಎರಡನೇ ಮಹಾಯುದ್ಧ ಆದಮೇಲೆ 2 ಬಣಗಳು ನಿರ್ಮಾಣಗೊಂಡು ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ. ಈ 2 ಬಣಗಳ ನಡುವೆಯೂ ಕೂಡ ಶೀತಲ ಸಮರ ಅತ್ಯಂತ ಕ್ರೂರವಾಗಿ ಅತ್ಯಂತ ಬಿಕ್ಕಟ್ಟಿನಿಂದ ಕೂಡಿತು. ಈ ಒಂದು ಶೀತಲ ಸಮರ ಮುಗಿತಾ ಬಂದಿರುವಂತಹ ಈ ಹಂತದಲ್ಲಿ ಈ ಶಾಂತಿ ಸ್ಥಾಪನೆಯ ಉದ್ದೇಶ ಹೊಂದಿದಂತಹ ವಿಶ್ವಸಂಸ್ಥೆ ತನ್ನ ಕಾರ್ಯಕ್ಕೆ ಒಂದು ಉತ್ತಮ ವಲಯವನ್ನು ರೂಪಿಸ್ಕೊಳ್ತಾ ಇದೆ. ಆರ್ಥಿಕ ಹಾಗೂ ಹಣಕಾಸಿನ ಸಾಧನೆ. ಇಲ್ಲಿ ನಾವು ಶಾಂತಿ ಸ್ಥಾಪನೆಯ ಕಾರ್ಯಗಳನ್ನು ನೋಡಿದ್ವಿ. ಇನ್ನು ಆರ್ಥಿಕ ಮತ್ತು ಹಣಕಾಸಿನ ಸಾಧನೆ ಏನು ಅಂತ ನೋಡೋದಾದರೆ, ವಿಶ್ವಸಂಸ್ಥೆಯ ಸನ್ನದಿನ ಪ್ರಸ್ತಾವನೆಯಲ್ಲಿ ಈ ಸಂಸ್ಥೆ ಸಾಮಾಜಿಕ ಪ್ರಗತಿ ಹಾಗೂ ಉತ್ತಮ ಜೀವನ ಮಟ್ಟಕ್ಕೆ ಯತ್ನಿಸಬೇಕು ಅಂತ ಘೋಷಿಸಲಾಗಿದೆ. ಸಾಮಾಜಿಕ ಪ್ರಗತಿಗಾಗಿ ಮತ್ತು ಉತ್ತಮ ಜೀವನ ಮಟ್ಟಕ್ಕಾಗಿ ಪ್ರಯತ್ನಿಸಬೇಕು ಅಂತ ಇದರ ಪ್ರಸ್ತಾವನೆ ಹೇಳುತ್ತೆ. ವಿಶ್ವಸಂಸ್ಥೆಯ ಪ್ರಸ್ತಾವನೆ ಹೇಳುತ್ತೆ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಮೇಲ್ವಿಚಾರಣೆಯಲ್ಲಿ ಈ ಕಾರ್ಯವನ್ನು ಸಾಧಿಸಬಹುದು. ಆರ್ಥಿಕ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರಾಫಿಕ್ ಆ್ಯಂಡ್ ಟ್ರೇಡ್, ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಅಂತ ಆಗಿರುತ್ತೆ. ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆಯಲ್ಲಿ ಇದು ಬರುತ್ತೆ. ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ ದಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇದು ಕೂಡ ಈ ಕ್ಷೇತ್ರದ ಒಂದು ಉಲ್ಲೇಖಾರ್ಹ ಸಾಧನೆ. ವಿಶ್ವ ಬ್ಯಾಂಕ್, IMF, ನಂತರ ವಿತ್ತೀಯ ಸಂಸ್ಥೆಗಳು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಉತ್ತಮ ಸಾಧನೆಯನ್ನು ಕೂಡ ಮಾಡ್ತಾ ಇದೆ. ಇದು ಆರ್ಥಿಕ ಮತ್ತು ಹಣಕಾಸಿನ ಸಾಧನೆ. ಇನ್ನು ಸಾಮಾಜಿಕ ಸಾಧನೆಗಳು ಏನೇನು? ವಿಶ್ವ ಆರೋಗ್ಯ ಸಂಸ್ಥೆ, ಯುನೆಸ್ಕೋ, ಯುನಿಸೆಫ್ ಮುಂತಾದವುಗಳು ವಿಶ್ವಸಂಸ್ಥೆಯ ಸಾಮಾಜಿಕ ಕಳಕಳಿಯ ಸೇವಾ ಸಂಸ್ಥೆಗಳು ಅಂತ ಕರೆಸ್ಕೊಳ್ತವೆ. 1948ರ ಸಾರ್ವತ್ರಿಕ ಮಾನವ ಹಕ್ಕುಗಳ ಉದ್ಘೋಷಣೆಯು ಕೂಡ ಒಂದು ಉತ್ತಮ ಸಾಧನೆ ಅಂತ ಕರೆಸ್ಕೊಳ್ಳುತ್ತೆ. ವರ್ಣಭೇದ ನೀತಿಯನ್ನು ಅಳಿಸಿ ಹಾಕುವಲ್ಲಿ, ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವ ಇವುಗಳನ್ನು ಇಲ್ಲವಾಗಿಸುವಲ್ಲಿಯೂ ಕೂಡ ವಿಶ್ವಸಂಸ್ಥೆ ಗಮನಾರ್ಹವಾದಂತಹ ಸಾಧನೆಯನ್ನು ಮಾಡಿದೆ. ಇವಿಷ್ಟು ವಿಶ್ವಸಂಸ್ಥೆಯ ಸಾಧನೆಗಳು. ಶಾಂತಿ ಸ್ಥಾಪನೆಯ ಕಾರ್ಯಗಳು ಅಂದರೆ ಹಲವಾರು ಬಿಕ್ಕಟ್ಟುಗಳನ್ನು ನಿವಾರಿಸುವಂತಹ ಕಾರ್ಯಗಳನ್ನು ಮಾಡಿದೆ. ಆರ್ಥಿಕ ಮತ್ತು ಹಣಕಾಸಿನ ಸಾಧನೆ ಅಂತಂದರೆ ಸಾಮಾಜಿಕ ಪ್ರಗತಿ ಮತ್ತು ಉತ್ತಮ ಜೀವನ ಮಟ್ಟಕ್ಕೆ ಯತ್ನಿಸಬೇಕು ಅನ್ನುವಂತಹ ಘೋಷಣೆ ನೆರವೇರಿಸೋದಕ್ಕೆ ಹಲವಾರು ಸಾಧನೆಗಳನ್ನು ಇದು ಮಾಡಿದೆ. ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಮೇಲ್ವಿಚಾರಣೆಯಲ್ಲಿ ಈ ಕಾರ್ಯ ವಿಶ್ವಸಂಸ್ಥೆ ಸಾಧಿಸಿದೆ. ಆರ್ಥಿಕ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಇದು ಆಗಿರುತ್ತೆ. ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ ಕೂಡ ಈ ನಿಟ್ಟಿನಲ್ಲಿ ಒಂದು ಸಾಧನೆ. ಅಂದರೆ ದಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಕ್ಷೇತ್ರ ಒಂದು ಉಲ್ಲೇಖಾರ್ಹ ಸಾಧನೆಯನ್ನು ಮಾಡಿದೆ. ವಿಶ್ವ ಬ್ಯಾಂಕ್, IMF, ಅದೇ ರೀತಿ ವಿತ್ತೀಯ ಸಂಸ್ಥೆಗಳು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಉತ್ತಮ ಸಾಧನೆಯನ್ನು ಮಾಡ್ತಾ ಇದೆ. ಇನ್ನು ಸಾಮಾಜಿಕ ಸಾಧನೆಗಳು ಅಂತಂದರೆ ಹಲವಾರು ಸಾಮಾಜಿಕವಾಗಿ ಸಹಾಯ ಮಾಡ್ತಾ ಇರುವಂತಹ ಹಲವಾರು ಸಂಘ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು, WHO, ಅದೇ ರೀತಿ ಯುನೆಸ್ಕೋ, ಯುನಿಸೆಫ್, UNHCR ಇವೆಲ್ಲವುಗಳು ಕೂಡ ವಿಶ್ವಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಸೇವಾ ಸಂಸ್ಥೆಗಳು. ಇನ್ನು ಸಾರ್ವತ್ರಿಕ ಮಾನವ ಹಕ್ಕುಗಳ ಉದ್ಘೋಷದಲ್ಲಿಯೂ ಕೂಡ ವಿಶ್ವಸಂಸ್ಥೆ ಸಾಧನೆಯನ್ನು ಮಾಡ್ತಾ ಇದೆ. ಇವಿಷ್ಟು ವಿಶ್ವಸಂಸ್ಥೆಯ ಸಾಧನೆಗಳು. ಇನ್ನು ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ಜಗತ್ತಿನಾದ್ಯಂತ ಬಡತನ, ಹಸಿವು, ಅದೇ ರೀತಿ ಅಪೌಷ್ಟಿಕತೆ ಈ ಅಷ್ಟು ಸಂಕಷ್ಟದ ವಿರುದ್ಧ ಹೋರಾಡಲು ಆಹಾರ ಮತ್ತು ಕೃಷಿ ಸಂಸ್ಥೆ 1945ರಲ್ಲಿ ಉಗಮ ಆಯಿತು. ಇದರ ಪ್ರಧಾನ 3 ವಿಭಾಗಗಳಲ್ಲಿ ನಾವು ಕಾಣಬಹುದು: ಸಮ್ಮೇಳನ, ಸಮಿತಿ ಮತ್ತು ಮಹಾನಿರ್ದೇಶಕರು. ಇವರು ಒಳ ವಿಭಾಗಗಳು. ಪ್ರಧಾನ ಒಳ ವಿಭಾಗಗಳು ಯಾವ್ಯಾವು? ಆಹಾರ ಮತ್ತು ಕೃಷಿ ಸಂಸ್ಥೆಯ ಸಮ್ಮೇಳನ, ಸಮಿತಿ ಮತ್ತು ಮಹಾನಿರ್ದೇಶಕರು. ಈ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಇನ್ನೊಂದು ಪೌಷ್ಟಿಕ ಆಹಾರವನ್ನು ಒದಗಿಸೋದು, ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಿ ಮಾಡೋದು, ಅದೇ ರೀತಿ ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸೋದು. ಇವಿಷ್ಟು ಈ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳು. WHO, FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್,
ಬಡತನ, ಹಸಿವು, ಅಪೌಷ್ಟಿಕತೆಯ ವಿರುದ್ಧ ಹೋರಾಡೋದಕ್ಕೆ 1945ರಲ್ಲಿ ಉಗಮ ಆಗುತ್ತೆ. ಒಳ ವಿಭಾಗಗಳು ಯಾವ್ಯಾವು ಅಂತಂದರೆ ಸಮ್ಮೇಳನ, ಸಮಿತಿ ಮತ್ತು ಮಹಾನಿರ್ದೇಶಕರು. ಈ ಸಂಸ್ಥೆಯ ಉದ್ದೇಶಗಳು ಏನೇನು ಅಂತಂದರೆ ಕೃಷಿ ಅಭಿವೃದ್ಧಿ, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದು, ಪೌಷ್ಟಿಕ ಆಹಾರವನ್ನು ಒದಗಿಸೋದು, ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ಮುಕ್ತಿ ಮಾಡೋದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸೋದು. ಇವಿಷ್ಟು ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆಯಾದಂತಹ ಆಹಾರ ಮತ್ತು ಕೃಷಿ ಸಂಸ್ಥೆ FAOನ ಉದ್ದೇಶ. ಇನ್ನು ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ರೋಮ್ನಲ್ಲಿ. ಆಹಾರ ಮತ್ತು ಕೃಷಿ ಸಂಸ್ಥೆ FAOನ ಕೇಂದ್ರ ಕಚೇರಿ ಇರೋದು ಅಥವಾ ಪ್ರಧಾನ ಕಚೇರಿ ಇರೋದು ರೋಮ್ನಲ್ಲಿ. ಇನ್ನು ಎರಡನೇ ಸೇವಾ ಸಂಸ್ಥೆ ಅಂತಂದರೆ WHO, ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಪಂಚದ ಮಾನವರ ಆರೋಗ್ಯ ಸುಧಾರಿಸೋದಕ್ಕೆ 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾಗುತ್ತೆ. ಈ ವಿಶ್ವ ಆರೋಗ್ಯ ಸಂಸ್ಥೆ ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಪ್ರಯತ್ನಗಳನ್ನು ಮಾಡಿದೆ. ಅದೇ ರೀತಿ ಏಡ್ಸ್, ಕ್ಯಾನ್ಸರ್ನಂತಹ ಭೀಕರ ರೋಗಗಳಿಗೆ ರೋಗಗಳಿಂದ ಪ್ರಪಂಚವನ್ನು ಮುಕ್ತಿಗೊಳಿಸಬೇಕು ಅಂತ ಪ್ರಯತ್ನಿಸ್ತಾ ಇದೆ. ಸಿಡುಬು ರೋಗವನ್ನು ಸಮಗ್ರವಾಗಿ ನಿವಾರಿಸುವಲ್ಲಿ ಈ ಒಂದು ಸಂಸ್ಥೆ ಯಶಸ್ಸನ್ನು ಕಂಡಿದೆ. ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆ, ಹಸಿವು, ಅಪೌಷ್ಟಿಕತೆ ಇವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮಾಡುತ್ತೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸೇವೆ ಉಲ್ಲೇಖಾರ್ಹ. ಇದರ ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ. ವಿಶ್ವ ಆರೋಗ್ಯ ಸಂಸ್ಥೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಥಾಪನೆಯಾಗಿದ್ದು 1948ರಲ್ಲಿ. ಹಲವಾರು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಇದು ಹೋರಾಡ್ತಾ ಇದೆ, ಕಡಿಮೆ ಮಾಡೋದಕ್ಕೆ ಹೋರಾಡ್ತಾ ಇದೆ. ಸಿಡುಬು ರೋಗವನ್ನು ಸಮಗ್ರವಾಗಿ ನಿವಾರಿಸಿದಂತಹ ಕೀರ್ತಿ WHOಗೆ ಸೇರಿದ್ದು. ಅದೇ ರೀತಿ ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆ, ಹಸಿವು, ಅಪೌಷ್ಟಿಕತೆ, ಕೊರತೆ ಮುಂತಾದ ವಿಷಯಗಳು ಈ ಸಂಸ್ಥೆಯ ಕಾರ್ಯಸೂಚಿಯಲ್ಲಿ ಬರುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸೇವೆ ಉಲ್ಲೇಖಾರ್ಹ ಅನಿಸಿಕೊಳ್ಳುತ್ತೆ. ಇದರ ಒಂದು ಪ್ರಧಾನ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ. ಇನ್ನೊಂದು ಸೇವಾ ಸಂಸ್ಥೆ ಅಂದರೆ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. UNESCO. ಯುನೆಸ್ಕೋದ ಲಾಂಗ್ ಫಾರ್ಮ್ ಏನು? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಯುನೈಟೆಡ್ ನೇಷನ್ಸ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದು ಸ್ಥಾಪನೆಯಾಗಿದ್ದು 1946ರಲ್ಲಿ. ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ. ಇದು ವಿಶ್ವದಾದ್ಯಂತ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಹೊಂದಿದೆ. ಪ್ರಾವೀಣ್ಯತೆಯ ಸಂಸ್ಥೆ ಅಂತ ಅನಿಸ್ಕೊಳ್ಳುತ್ತೆ. ತಾಂತ್ರಿಕ ಶಿಕ್ಷಣ, ಮಾಧ್ಯಮ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳು ಇವುಗಳ ಬಗ್ಗೆ ಕಾರ್ಯೋನ್ಮುಖವಾಗಿ ಇರುತ್ತೆ. ಪ್ರಪಂಚದಾದ್ಯಂತ ಶಿಕ್ಷಣ ಹಾಗೂ ವಿಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಇದು ಸರ್ಕಾರೇತರ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಕೂಡ ಮಾಡುತ್ತೆ. ಇದು ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಸ್ಥಾಪನೆಯಾಗಿದ್ದು 1946ರಲ್ಲಿ. ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ. ಹಲವಾರು ವಿಷಯಗಳಲ್ಲಿ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಹೊಂದಿದಂತಹ ಪ್ರಾವೀಣ್ಯತೆಯ ಸಂಸ್ಥೆ ಅಂತ ಅನಿಸ್ಕೊಳ್ಳುತ್ತೆ. ತಾಂತ್ರಿಕ ಶಿಕ್ಷಣ, ಮಾಧ್ಯಮ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ ಹಾಗೂ ಪರಿಸರ ವಿಜ್ಞಾನದ ಬಗ್ಗೆ ಕಾರ್ಯೋನ್ಮುಖ ಆಗಿರುತ್ತೆ. ಪ್ರಪಂಚದಾದ್ಯಂತ ಶಿಕ್ಷಣ ಹಾಗೂ ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಇದು ಸರ್ಕಾರಗಳಿಗೆ, ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡುತ್ತೆ. ಇದು ಯುನೆಸ್ಕೋ. ಇನ್ನು ಯುನಿಸೆಫ್ ಬರುತ್ತೆ. UNICEF, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಈ ಸಂಸ್ಥೆ ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ರಚನೆ ಆಗುತ್ತೆ. ಇದು ಸ್ಥಾಪನೆಯಾಗಿದ್ದು 1946ರಲ್ಲಿ. ಮುಂದೆ 1953ರಲ್ಲಿ ಇದೊಂದು ಶಾಶ್ವತ ಸಂಸ್ಥೆ ಅಂತ ಅನಿಸ್ಕೊಳ್ತು. ಈ ಸಂಸ್ಥೆಯಲ್ಲಿ 30 ಮಂದಿ ಸದಸ್ಯರಿರ್ತಾರೆ.
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದಂತಹ ಪರಿಸರವನ್ನು ಒದಗಿಸೋದೇ ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಈ ಉದ್ದೇಶ ಪೂರೈಕೆಗಾಗಿ ಅವಶ್ಯವಿರುವ ಎಲ್ಲ ರಾಷ್ಟ್ರಗಳಿಗೆ ಇದು ಸಹಾಯವನ್ನು ನೀಡುತ್ತೆ. ಇದರ ಉದ್ದೇಶ ಏನು? ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಪೂರಕ ಪರಿಸರವನ್ನು ಒದಗಿಸ್ಕೊಡೋದು, ಮಕ್ಕಳ ಅಭಿವೃದ್ಧಿಗೆ ಪೂರಕವಾದಂತಹ ಪರಿಸರವನ್ನು ಒದಗಿಸ್ಕೊಡೋದು. 1965ರಲ್ಲಿ ಯುನಿಸೆಫ್ ನೋಬೆಲ್ ಒಂದು ಬಹುಮಾನವನ್ನು ಕೂಡ ಗಳಿಸಿದೆ. ನೋಬೆಲ್ ಬಹುಮಾನವನ್ನು ಗಳಿಸಿದಂತಹ ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆ ಅಂತಂದರೆ ಅದು ಯುನಿಸೆಫ್. ಅದು ಬಹುಮಾನವನ್ನು ಗಳಿಸಿದ್ದು, ನೋಬೆಲ್ ಬಹುಮಾನವನ್ನು ಗಳಿಸಿದ್ದು 1965ರಲ್ಲಿ. ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಈ ಸಂಸ್ಥೆ ಗಳಿಸುವ ಹಣವನ್ನು ಮಕ್ಕಳ ಕ್ಷೇಮಕ್ಕಾಗಿ, ಯೋಗಕ್ಷೇಮಕ್ಕಾಗಿ ವಿನಿಯೋಗ ಮಾಡಿಕೊಳ್ಳುತ್ತೆ. ಹೀಗೆ ಈ ಸಂಸ್ಥೆ ಮಾನವೀಯ ದೃಷ್ಟಿಕೋನ ಹೊಂದಿದಂತಹ ಸಂಸ್ಥೆ ಅಂತ ಅನಿಸ್ಕೊಳ್ಳುತ್ತೆ. ಇದು ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಇನ್ನು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF ಅಂತ ಬರುತ್ತೆ. 1945ರಲ್ಲಿ ಇದು ಆರಂಭ ಆಗುತ್ತೆ, ಉದಯ ಆಗಿದ್ದು 1945ರಲ್ಲಿ. ಈ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ 1947ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ಇದರ ಮುಖ್ಯ ಕಚೇರಿ ಇರೋದು ಅಮೆರಿಕಾದ ವಾಷಿಂಗ್ಟನ್ನಲ್ಲಿ. ಇದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡುತ್ತೆ. ವಿಶ್ವ ವಾಣಿಜ್ಯ ವ್ಯವಹಾರಗಳ ಬೆಳವಣಿಗೆಗೆ, ಅದೇ ರೀತಿ ಆರ್ಥಿಕ ಸ್ಥಿರತೆ ಮತ್ತು ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಇದು ಸಹಕರಿಸುತ್ತೆ. ಇದರಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಕಾರ್ಯನಿರ್ವಹಣಾ ನಿರ್ದೇಶಕ ಮಂಡಳಿ ಇರುತ್ತೆ. ಆಡಳಿತ ನಿರ್ದೇಶಕರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರ ಕಾರ್ಯನಿರ್ವಹಣೆಯ ಗುಣಮಟ್ಟ ಹಾಗೂ ಪಾರದರ್ಶಕತೆ ಸಾಕಷ್ಟು ಮನ್ನಣೆಯನ್ನು ಕೂಡ ಪಡ್ಕೊಂಡಿದೆ. ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಅಂತ ಇದನ್ನು ಕರಿಬಹುದು. ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಇದು ಕೇಂದ್ರ ಬ್ಯಾಂಕು ಅಂತ ಕರಿಬಹುದು. ಆರ್ಥಿಕವಾಗಿ ಮುಂದುವರಿದ ಹಾಗೂ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧವನ್ನು ಬೆಸೆಯುವಲ್ಲಿ ಇದು ಪೂರಕ ಪಾತ್ರವನ್ನು ನಿರ್ವಹಿಸುತ್ತೆ. ಯಾವುದು? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಸ್ಥಾಪನೆಯಾಗಿದ್ದು 1947ರಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತ ಆಗಿದ್ದು 1947ರ ನಂತರ. ಕೇಂದ್ರ ಕಚೇರಿ ಇರೋದು ಅಮೆರಿಕದ ವಾಷಿಂಗ್ಟನ್ನಲ್ಲಿ. ಆರ್ಥಿಕ ಸಂಕಷ್ಟ ಮತ್ತು ಅದರ ಪರಿಹಾರಕ್ಕೆ ಇದು ಪ್ರಯತ್ನ ಮಾಡುತ್ತೆ. ಈ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಕಾರ್ಯನಿರ್ವಹಣಾ ನಿರ್ದೇಶಕ ಮಂಡಳಿ ಇರುತ್ತೆ. ಅದೇ ರೀತಿ ಆಡಳಿತ ನಿರ್ದೇಶಕರು ಕಾರ್ಯವನ್ನು ನಿರ್ವಹಿಸ್ತಾರೆ. ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳಿಗೆ ಇದು ಕೇಂದ್ರ ಬ್ಯಾಂಕು ಅಂತ ಅನಿಸ್ಕೊಳ್ಳುತ್ತೆ. ಆರ್ಥಿಕವಾಗಿ ಮುಂದುವರಿದ ಹಾಗೂ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧವನ್ನು ಬೆಸೆಯುವಲ್ಲಿ ಇದು ಪೂರಕ ಪಾತ್ರವನ್ನು ವಹಿಸುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇನ್ನು IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ವಿಶ್ವ ಬ್ಯಾಂಕ್ ಅಂತಲೂ ಕೂಡ ಇದನ್ನು ಕರೀಬಹುದು. IBRDನ ವಿಶ್ವ ಬ್ಯಾಂಕ್ ಅಂತಲೂ ಕೂಡ ಕರೀಬಹುದು. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 1947ರಲ್ಲಿ. ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ನಲ್ಲಿ. ದ್ವಿತೀಯ ಮಹಾಯುದ್ಧದ ನಂತರ ಏನಾಯಿತು? ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಗಳು ಶುರುವಾದವು. ಈ ಒಂದು ಬ್ಯಾಂಕ್ ಆವಾಗ ಸ್ಥಾಪನೆ ಆಗುತ್ತೆ. ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಅಭಿವೃದ್ಧಿಗಾಗಿ ಅವಶ್ಯವಿರುವಂತಹ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಈ ಬ್ಯಾಂಕ್ ಅಗಾಧ ಮೊತ್ತದ ಸಾಲವನ್ನು ನೀಡುತ್ತೆ. ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಅಭಿವೃದ್ಧಿಗಾಗಿ ಅವಶ್ಯವಿರುವಂತಹ ಎಲ್ಲ ರಾಷ್ಟ್ರಗಳಿಗೆ ಅಗಾಧ ಮೊತ್ತದ ಸಾಲವನ್ನು ಇದು ನೀಡುತ್ತೆ. ಇದು ವಿಶ್ವ ವ್ಯಾಪಾರ ಹಾಗೂ ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ. ಎಲ್ಲ ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಈ ಬ್ಯಾಂಕ್ ನೀಡುತ್ತೆ. ಇದರಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಕಾರ್ಯಕಾರಿ ಮಂಡಳಿ ಇರುತ್ತೆ ಮತ್ತು ಇಲ್ಲಿ ಓರ್ವ ಅಧ್ಯಕ್ಷರು ಕೂಡ ಇರ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರ ಕೈ ಕೆಳಗೆ 2 ಸಹಕಾರಿ ಅಂಗಗಳು ಇವೆ. ಅಂತಾರಾಷ್ಟ್ರೀಯ ಪ್ರಗತಿ ಕೂಟ ಅಂತ ಒಂದು, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಅಂತ ಒಂದು. ಈ ರೀತಿ 2 ಅಂಗ ಸಂಸ್ಥೆಗಳನ್ನು ಕೂಡ ಈ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಹೊಂದಿದೆ. ಇದನ್ನು ವಿಶ್ವ ಬ್ಯಾಂಕ್ ಅಂತಲೂ ಕೂಡ ಕರೀಬಹುದು. 1947ರಲ್ಲಿ ಉಗಮ ಆಗುತ್ತೆ. 2ನೇ ಮಹಾಯುದ್ಧದ ನಂತರ ಆರ್ಥಿಕ ಪುನಶ್ಚೇತನಕ್ಕಾಗಿ ಎಲ್ಲ ದೇಶಗಳು ಪ್ರಯತ್ನ ಮಾಡುವಾಗ ವಿಶ್ವಸಂಸ್ಥೆ ಹುಟ್ಟುಕೊಂಡಿತು. ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ನಲ್ಲಿ.
ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಇವುಗಳ ಅಭಿವೃದ್ಧಿಗಾಗಿ ಅವಶ್ಯವಿರುವಂತಹ ದೇಶಗಳಿಗೆ ಸಾಲವನ್ನು ನೀಡುತ್ತೆ. ಅಗಾಧ ಪ್ರಮಾಣದ ಸಹಾಯವನ್ನು ಇದು ನೀಡುತ್ತೆ. ಇದರಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಕಾರ್ಯಕಾರಿ ಮಂಡಳಿ ಇರುತ್ತೆ, ಅಧ್ಯಕ್ಷರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸಹಕಾರಿ ಅಂಗಗಳನ್ನು ಕೂಡ ಈ ಸಂಸ್ಥೆ ಹೊಂದಿದೆ. 2 ಸಹಕಾರಿ ಅಂಗಗಳು ಅಂತಂದರೆ ಅಂತಾರಾಷ್ಟ್ರೀಯ ಪ್ರಗತಿ ಕೂಟ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಇದು IBRD. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಬರುತ್ತೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಈ ಸಂಸ್ಥೆ ಹೆಸರೇ ಸೂಚಿಸುತ್ತೆ, ಇದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡಂಥ ಸಂಸ್ಥೆ. ಇದರ ಮುಖ್ಯ ಕಾರ್ಯಾಲಯ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ. ಪ್ರತಿಯೊಂದು ಸದಸ್ಯ ರಾಷ್ಟ್ರ ಒಬ್ಬರು ಪ್ರತಿನಿಧಿಯನ್ನು ಈ ಸಂಸ್ಥೆಗೆ ಕಳಿಸ್ಕೊಡುತ್ತೆ. ಇದರಲ್ಲಿ ಒಬ್ಬರು ಕಾರ್ಮಿಕ ಪ್ರತಿನಿಧಿಯಾಗಿದ್ದರೆ ಇನ್ನೊಬ್ಬರು ಆಡಳಿತ ನಡೆಸುವವರ ಪ್ರತಿನಿಧಿ ಆಗಿರ್ತಾರೆ. ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಇನ್ನು ಆರೋಗ್ಯ ಸಂರಕ್ಷಣೆ ಮತ್ತು ಉತ್ತಮ ಜೀವನ ಮಟ್ಟದ ನಿಟ್ಟಿನಲ್ಲಿ ಕಾರ್ಯವನ್ನು ಇದು ನಿರ್ವಹಿಸುತ್ತೆ. ಇದರ ಕಾರ್ಯಗಳು ಯಾವ್ಯಾವು? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳು ಯಾವ್ಯಾವು ಅಂದರೆ ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಅದೇ ರೀತಿ ಆರೋಗ್ಯ ಸಂರಕ್ಷಣೆ, ಉತ್ತಮ ಜೀವನ ಮಟ್ಟ, ಈ ನಿಟ್ಟಿನಲ್ಲಿ ಇದು ಹೋರಾಡುತ್ತೆ. ಇನ್ನು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸೌಲಭ್ಯ, ಕನಿಷ್ಠ ವೇತನ ಜಾರಿ ಮತ್ತು ವಸತಿ ನಿರ್ಮಾಣ, ಈ ವಿಚಾರಗಳ ನಿಟ್ಟಿನಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ತನ್ನ ಕಾರ್ಯವನ್ನು ನೀಡುತ್ತೆ. ಈ ಸಂಸ್ಥೆಯ ನಿರ್ಣಯಗಳು ಕೇವಲ ಸಲಹೆಗಳ ರೂಪದಲ್ಲಿದ್ದರೂ ಕೂಡ ಸದಸ್ಯ ರಾಷ್ಟ್ರಗಳು ಇವುಗಳಿಗೆ ಮನ್ನಣೆಯನ್ನು ನೀಡುತ್ತವೆ. ಇದರ ಸಾಮಾನ್ಯ ಸಮ್ಮೇಳನ ಕಾರ್ಮಿಕ ವರ್ಗದ ಜಾಗತಿಕ ಸಂಸತ್ತಿನಲ್ಲಿಯೇ ಇದ್ದು ಇದರ ಹಿತಾಸಕ್ತಿಗಳನ್ನು ರಕ್ಷಿಸಲು ಅದು ಪ್ರಯತ್ನಿಸುತ್ತೆ. ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡಂಥ ಸಂಸ್ಥೆ. ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ. ಪ್ರತಿಯೊಂದು ಸದಸ್ಯ ರಾಷ್ಟ್ರವು 2 ಪ್ರತಿನಿಧಿಗಳನ್ನು ಹೊಂದಿರುತ್ತೆ. ಒಬ್ಬರು ಕಾರ್ಮಿಕ ಪ್ರತಿನಿಧಿಯಾಗಿದ್ದರೆ ಒಬ್ಬರು ಕಾರ್ಯನಿರ್ವಹಿಸುವವರ ಪ್ರತಿನಿಧಿಯಾಗಿರ್ತಾರೆ. ಇದರ ಕಾರ್ಯಗಳು ಏನು ಅಂತಂದರೆ ಮುಖ್ಯವಾಗಿ ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಆರೋಗ್ಯ ಸಂರಕ್ಷಣೆ ಮತ್ತು ಉತ್ತಮ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳೋದು. ಅದೇ ರೀತಿ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸೌಲಭ್ಯ, ಕನಿಷ್ಠ ವೇತನ ಜಾರಿ, ವಸತಿ ನಿರ್ಮಾಣ, ಈ ಒಂದು ವಿಚಾರಗಳು ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಪರಿಧಿಯೊಳಗೆ ಬರುತ್ತೆ. ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಇನ್ನು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ. ಈ ಸಮಿತಿ ಪ್ರಧಾನವಾಗಿ ಜಾಗತಿಕ ಮಟ್ಟದ ವ್ಯಾಪಾರ ಮತ್ತು ವಾಣಿಜ್ಯ ಸಂಗತಿಗಳ ಪ್ರಗತಿಗೆ ಯತ್ನಿಸುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆಗೆ ಬೇಕಾದಂತಹ ತಾಂತ್ರಿಕ ಸಹಕಾರ ಈ ಸಂಸ್ಥೆ ನೀಡುತ್ತೆ. ಜಾಗತಿಕ ಮಟ್ಟದಲ್ಲಿ ಯಾವುದೇ ತೆರನಾದಂತಹ ಬೆಳವಣಿಗೆಗೆ ಬೇಕಾದ ಅದೇ ರೀತಿ ಧೋರಣಾತ್ಮಕ ತೊಂದರೆಗಳನ್ನು ಇದು ನಿವಾರಿಸಿ ತನ್ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಾಣಿಜ್ಯದ ಬೆಳವಣಿಗೆಗೆ ಇದು ಸಹಕರಿಸುತ್ತೆ. ಹೀಗೆ ವಿಶ್ವ ಕುಟುಂಬದ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಇದು ಕಾರ್ಯವನ್ನು ಎಸಗುತ್ತೆ. ಇದು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ. ಇನ್ನು WTO ಬರುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ವಿಶ್ವ ವ್ಯಾಪಾರ ಸಂಘ. ಈ ಸಂಸ್ಥೆ ಹುಟ್ಟುಕೊಂಡಿದ್ದು 1995 ಜನವರಿ 1ರಂದು. ಇದರ ಎಲ್ಲ ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದ ಗ್ಯಾಟ್ಗೆ ಸಹಿ ಹಾಕಿರ್ತವೆ. ಗ್ಯಾಟ್ ಅಂದರೆ ಏನು? ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತವೆ. ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಹಾಗೂ ವ್ಯಾಪಾರದ ತೊಡಕುಗಳ ನಿವಾರಣೆಗೆ ಇದು ಪ್ರಯತ್ನ ಮಾಡುತ್ತೆ. ವಿಶ್ವ ಬ್ಯಾಂಕ್ನೊಂದಿಗೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರಗಳ ಧೋರಣೆಗಳನ್ನು ರೂಪಿಸುವಲ್ಲಿ ಸಹಕಾರವನ್ನು ನೀಡುತ್ತೆ. ಮುಕ್ತ ವಾಣಿಜ್ಯ ಧೋರಣೆಯಿಂದ ಪ್ರವರ್ಧಮಾನದೆಡೆಗೆ ಸಾಗುವಂತಹ ರಾಷ್ಟ್ರಗಳು ಕೆಲವೊಂದು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. IMF ಹಾಗೂ IBRD ಸಂಸ್ಥೆಗಳಿಗೆ ಇದು ತೃತೀಯ ಆರ್ಥಿಕ ಆಧಾರ ಸ್ತಂಭ ಅಂತ ಕರೆಸ್ಕೊಳ್ಳುತ್ತೆ. ತೃತೀಯ ರಂಗದ ಆರ್ಥಿಕ ಆಧಾರ ಸ್ತಂಭ ಅಂತ ಕರೆಸ್ಕೊಳ್ಳೋದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ವಿಶ್ವ ಬ್ಯಾಂಕಿನೊಂದಿಗೂ ಕೂಡ WTO ಸಹಕಾರವನ್ನು ನೀಡುತ್ತೆ. ಇದು ವಿಶ್ವ ವ್ಯಾಪಾರ ಸಂಘ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸ್ಥಾಪನೆಯಾಗಿದ್ದು 1995 ಜನವರಿ 1ರಂದು. ಇದರ ಎಲ್ಲ ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದಕ್ಕೆ ಸಹಿ ಹಾಕಿರ್ತವೆ, ಅಂದರೆ ಗ್ಯಾಟ್ಗೆ ಸಹಿ ಹಾಕಿರ್ತವೆ. ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮತ್ತು ವ್ಯಾಪಾರದ ತೊಡಕುಗಳ ನಿವಾರಣೆಗೆ ಇದು ಯತ್ನಿಸುತ್ತೆ. ಇದನ್ನು ತೃತೀಯ ಆರ್ಥಿಕ ಆಧಾರ ಸ್ತಂಭ ಅಂತ ಕರೀತಾರೆ. ಇನ್ನು ಪ್ರಾದೇಶಿಕ ಸಹಕಾರ. ಇಲ್ಲಿ ನಾವು ಏನೇನೆಲ್ಲ ಕಲಿತ್ವಿ? ವಿಶ್ವ ಆರೋಗ್ಯ ಸಂಸ್ಥೆ,
ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ಕಲಿತ್ವಿ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಸಂಸ್ಥೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಬಗ್ಗೆ ಕಲಿತ್ವಿ. ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬಗ್ಗೆ ಕಲಿತ್ವಿ. ಯುನೆಸ್ಕೋ UNESCO, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಬಗ್ಗೆ ಕಲಿತ್ವಿ. ಯುನಿಸೆಫ್ UNICEF, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಬಗ್ಗೆ ಕಲಿತ್ವಿ. IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ಸಂಘದ ಬಗ್ಗೆ ಕಲಿತ್ವಿ. IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಕಲಿತ್ವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಬಗ್ಗೆ ಕಲಿತ್ವಿ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿಯ ಬಗ್ಗೆ ಕಲಿತ್ವಿ. WTO, ವಿಶ್ವ ವ್ಯಾಪಾರ ಸಂಘದ ಬಗ್ಗೆಯೂ ನಾವು ಇಲ್ಲಿ ಕಲಿತ್ವಿ. ಇವೆಲ್ಲವೂ ಕೂಡ ಸೇವಾ ಸಂಸ್ಥೆಗಳು. ಇನ್ನು ಪ್ರಾದೇಶಿಕ ಸಹಕಾರದ ಬಗ್ಗೆ ನಾವು ಕಲಿತೀವಿ. ವಿಶ್ವಸಂಸ್ಥೆಯ ಪ್ರಾದೇಶಿಕ ಸಹಕಾರ ಪ್ರಚಲಿತ ಜಗತ್ತಿನಲ್ಲಿ ಹಲವಾರು ಪ್ರಾದೇಶಿಕ ಸಂಸ್ಥೆಗಳ ಇರುವಿಕೆಯನ್ನು ನಾವು ಗಮನಿಸಬಹುದು. ಇವುಗಳು ಸದಸ್ಯ ರಾಷ್ಟ್ರಗಳ ಪರಸ್ಪರ ಸಹಕಾರ ಮತ್ತು ತಿಳುವಳಿಕೆಯನ್ನು ಬಲಪಡಿಸ್ತವೆ. ಇಂತಹ ಪ್ರಾದೇಶಿಕ ಸಂಸ್ಥೆಗಳನ್ನು ನಾವಿಲ್ಲಿ ಕಲಿಯೋಣ. ಮೊದಲನೇದಾಗಿ ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಕಾಮನ್ವೆಲ್ತ್ ಆಫ್ ನೇಷನ್ಸ್ ಬಗ್ಗೆ ಕಲಿಯೋಣ. ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಇದನ್ನು ಹಿಂದೆ ಕರೀತಾ ಇದ್ರು. ಈಗ ಇದನ್ನು ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಕರೀತಾರೆ. ಬ್ರಿಟಿಷ್ ಅನ್ನುವಂತಹ ಪದವನ್ನು ಆಮೇಲೆ ಸ್ವತಂತ್ರ ಬಂದಾದ ಮೇಲೆ ತೆಗಿಲಾಯಿತು, ಅಥವಾ ವಸಾಹತುಶಾಹಿತ್ವ ಅಥವಾ ಸಾಮ್ರಾಜ್ಯಶಾಹಿತ್ವವನ್ನು ತೊಲಗಿದ್ದ ಆದಮೇಲೆ ಏನಾಯಿತು, ಬ್ರಿಟಿಷ್ ಅನ್ನುವಂತಹ ಪದವನ್ನು ಇಲ್ಲಿ ತೆಗಿಲಾಯಿತು. ಈ ಸಂಸ್ಥೆ 1926ರಲ್ಲಿ ಸ್ಥಾಪನೆ ಆಗುತ್ತೆ. ಮುಂದೆ ಭಾರತವೂ ಸೇರಿ ಸ್ವತಂತ್ರ ಗಳಿಸಿದಂತಹ ಹಲವಾರು ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ಪಡ್ಕೊಳ್ತವೆ. ಇದಕ್ಕೆ ಸಾಂಕೇತಿಕವಾಗಿ ಬ್ರಿಟನ್ನ ದೊರೆಯ ಹಿರಿತನವನ್ನು ನಾವಿಲ್ಲಿ ಕಾಣಬಹುದು. ಪ್ರಸಕ್ತ ಈ ಕಾಮನ್ವೆಲ್ತ್ ಸಂಸ್ಥೆಯಲ್ಲಿ 54 ಸದಸ್ಯ ರಾಷ್ಟ್ರಗಳಿವೆ. ಬ್ರಿಟನ್ನ ಲಂಡನ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಕಾಣಬಹುದು. ಇದರ ಕಾರ್ಯಕಲಾಪಗಳಲ್ಲಿ ಸದಸ್ಯ ರಾಷ್ಟ್ರಗಳ ಪ್ರಧಾನ ಮಂತ್ರಿಗಳು, ಅರ್ಥ ಸಚಿವರು ಹಾಗೂ ವಿದೇಶಾಂಗ ಮಂತ್ರಿಗಳು ಭಾಗವಹಿಸ್ತಾರೆ. ಪ್ರಜಾತಂತ್ರವನ್ನು ಎತ್ತಿ ಹಿಡಿಯೋದು, ಸ್ವಾತಂತ್ರ್ಯದ ಸಂರಕ್ಷಣೆ, ಬಡತನ ನಿರ್ಮೂಲನೆ, ವಿಶ್ವ ಶಾಂತಿಯನ್ನು ನೆಲೆಗೊಳಿಸೋದು, ಕ್ರೀಡೆ, ವಿಜ್ಞಾನ ಹಾಗೂ ಕಲೆಯ ಬೆಳವಣಿಗೆ ಹಾಗೂ ಆ ಬಗೆಗೆ ಸಂಬಂಧಗಳ ವೃದ್ಧಿ, ಇವು ಈ ಸಂಸ್ಥೆಯ ಪ್ರಮುಖ ಉದ್ದೇಶಗಳಾಗಿವೆ. ಕೇಂದ್ರ ಕಚೇರಿ ಇರೋದು ಲಂಡನ್ನಲ್ಲಿ. 54 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಬ್ರಿಟನ್ ದೊರೆಯ ಹಿರಿತನವನ್ನು ಕಾಣ್ಬೋದು. 1926ರಲ್ಲಿ ಇದು ಸ್ಥಾಪನೆಗೊಂಡಿತ್ತು. ಮೊದಲು ಇದನ್ನು ಬ್ರಿಟಿಷ್ ಕಾಮನ್ವೆಲ್ತ್ ಅಂತ ಕರಿತಾ ಇದ್ರು. ಆಮೇಲೆ ಬ್ರಿಟಿಷ್ ಅನ್ನುವಂತಹ ಪದವನ್ನು ತೆಗೆದುಹಾಕಿ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಆಯಿತು. ಇದರ ಕಾರ್ಯಗಳು ಪ್ರಜಾತಂತ್ರವನ್ನು ಎತ್ತಿ ಹಿಡಿಯೋದು, ಸ್ವತಂತ್ರದ ಸಂರಕ್ಷಣೆ, ಬಡತನ ನಿರ್ಮೂಲನೆ, ವಿಶ್ವ ಶಾಂತಿಯನ್ನು ನೆಲೆಗೊಳಿಸೋದು, ಕ್ರೀಡೆ, ವಿಜ್ಞಾನ ಹಾಗೂ ಕಲೆಯ ಬೆಳವಣಿಗೆ. ಇದು ಕಾಮನ್ವೆಲ್ತ್ ರಾಷ್ಟ್ರ ಸಂಘ. ಇನ್ನು ಸಾರ್ಕ್ ಬರುತ್ತೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಈ ಸಂಸ್ಥೆ ಉಗಮ ಆಗಿದ್ದು 1985ರಲ್ಲಿ. ಈಗ ಭಾರತ, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್, ಅಫ್ಘಾನಿಸ್ತಾನ್ ಈ 8 ರಾಷ್ಟ್ರಗಳು ಈ ಸಾರ್ಕ್ನ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಸಾರ್ಕ್ನ ಸದಸ್ಯತ್ವವನ್ನು ಪಡ್ಕೊಂಡಂತಹ 8 ರಾಷ್ಟ್ರಗಳು ಯಾವ್ಯಾವು? ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ್. ಆರ್ಥಿಕ ಸಂಬಂಧಗಳ ವೃದ್ಧಿ, ಇವುಗಳ ಕಾರ್ಯಗಳು ಏನೇನು? ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಉದ್ದೇಶ. ಈ ಗುರಿ ಸಾಧನೆಗಾಗಿ ಹಲವಾರು ತಾಂತ್ರಿಕ ಸಮಿತಿಗಳು, ಕಾರ್ಯಾಚರಣೆ ಪಡೆಗಳು, ಸ್ಥಾಯಿ ಸಮಿತಿಗಳು ರಚನೆಗೊಂಡಿವೆ. ಆದರೆ ಈ ಸದಸ್ಯ ರಾಷ್ಟ್ರಗಳ ಪರಸ್ಪರ ಅಪನಂಬಿಕೆ, ವಿವಾದಗಳು ಈ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿವೆ. ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಅನ್ನುವಂತಹ ಸೂತ್ರ. ತೊಡಕೇನು? ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲಿ ಇರಬೇಕು ಅನ್ನುವಂತಹ ಸೂತ್ರದ ಒಂದು ತೊಡಕು ಈ ಸಂಸ್ಥೆಯ ಪ್ರಗತಿಗೆ ಮತ್ತೊಂದು ದೊಡ್ಡ ತೊಡಕಾಗಿ ಕಾಣಿಸ್ತಾ ಇದೆ. ತಮ್ಮೊಳಗೆ ವಿವಾದಗಳು ಇವೆ. ಈ ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಾಕಷ್ಟು ವಿವಾದಗಳು ಇರೋದ್ರಿಂದ ಈ ಒಂದು ಸಾರ್ಕ್ನ ಬೆಳವಣಿಗೆಗೆ ಕುಂಠಿತ ಆಗ್ತಾ ಇದೆ. ನಿಯತಕಾಲಿಕ ಸಮಾವೇಶಗಳು ಪರಸ್ಪರ ಶಾಂತಿಯುತ ಪರಿಹಾರಕ್ಕೆ ಅನುವು ಮಾಡಿಕೊಡ್ತವೆ. ವಿಜ್ಞಾನ, ತಾಂತ್ರಿಕತೆ, ಕೃಷಿ ಮುಂತಾದ ವಿಷಯಗಳ ಬಗ್ಗೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳ ಕಮ್ಮಟಗಳು, ತರಬೇತಿ ಕಾರ್ಯಾಗಾರಗಳು ಜಂಟಿಯಾಗಿ ನಡೀತವೆ.
ಸಾರ್ಕ್ನ ಚಟುವಟಿಕೆಗಳಲ್ಲಿ ಭಾರತ ಸಕ್ರಿಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಇದರ ಕೇಂದ್ರ ಕಚೇರಿ, ಸಾರ್ಕ್ನ ಕೇಂದ್ರ ಕಚೇರಿ ಇರೋದು ನೇಪಾಳದ ಕಠ್ಮಂಡುವಿನಲ್ಲಿ. ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಈ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವು? ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ್. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 1985ರಲ್ಲಿ. ಇದರ ಉದ್ದೇಶ ಏನು ಅಂತಂದರೆ ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ. ಈ ಸಾರ್ಕ್ನ ಬೆಳವಣಿಗೆಗೆ ಕುಂಠಿತ ಆಗೋದಕ್ಕೆ ಕಾರಣ ಏನು ಅಂತಂದರೆ ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಅನ್ನುವಂತಹ ಸೂತ್ರ. ಯಾಕಂದರೆ ಈ ಎಲ್ಲ ಸದಸ್ಯ ರಾಷ್ಟ್ರಗಳ ಮಧ್ಯೆ ತಮ್ಮೊಳಗೆ ಹಲವಾರು ವಿವಾದಗಳನ್ನು ಅನುಭವಿಸ್ತಾ ಇವೆ. ಈ ನಿಟ್ಟಿನಲ್ಲಿ ಇದೊಂದು ತೊಡಕಾಗಿ ಕಾಣಿಸ್ತಾ ಇದೆ ಸಾರ್ಕ್ನ ಬೆಳವಣಿಗೆಗೆ. ಇನ್ನು ಇದರ ಮುಖ್ಯ ಕಚೇರಿ ಇರೋದು ನೇಪಾಳದ ಕಠ್ಮಂಡುವಿನಲ್ಲಿ. ಇನ್ನು ಯುರೋಪಿಯನ್ ಯೂನಿಯನ್ ಅಂತ ಬರುತ್ತೆ. ಈ ಸಂಸ್ಥೆ 28 ಯುರೋಪಿನ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಮ್ಯಾಸ್ಟ್ರಿಚ್ ಅನ್ನುವಂಥಲ್ಲಿ ಯುರೋಪಿಯನ್ ಯೂನಿಯನ್ ಒಪ್ಪಂದದ ಅನುಗುಣವಾಗಿ 1993ರಲ್ಲಿ ಯುರೋಪಿಯನ್ ಯೂನಿಯನ್ ಉಗಮ ಆಗುತ್ತೆ. ಇದು ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಮಾನ ಏಕ ಮಾರುಕಟ್ಟೆ, ಅದೇ ರೀತಿ ಒಂದೇ ಚಲಾವಣೆಯ ಕರೆನ್ಸಿ, ಇನ್ನು ಸಮಾನ ಕೃಷಿ ಮತ್ತು ವ್ಯಾಪಾರ ಧೋರಣೆ, ಈ ಎಲ್ಲವುಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದರಲ್ಲಿ ಮುಖ್ಯ ಅಂಗಸಂಸ್ಥೆಗಳು ಕೂಡ ಇದೆ. ಸಮಿತಿ, ಆಯೋಗ, ಯುರೋಪಿನ ಸಂಸತ್ತು ಮತ್ತು ಯುರೋಪಿನ ನ್ಯಾಯಾಲಯ ಅಂತ 4 ಅಂಗಸಂಸ್ಥೆಗಳನ್ನು ಕೂಡ ಇದು ಒಳಗೊಂಡಿದೆ. ಸಮಿತಿ, ಆಯೋಗ, ಯುರೋಪಿಯನ್ ಸಂಸತ್ತು ಮತ್ತು ಯುರೋಪಿಯನ್ ನ್ಯಾಯಾಲಯ. ಈ ಯುರೋಪಿಯನ್ ಯೂನಿಯನ್ ಒಂದು ಸಂಯುಕ್ತ ರಾಜ್ಯವನ್ನು ಹೋಲುವಂತೆ ಕಾಣಿಸುತ್ತೆ. ಇದರ ಪ್ರತಿಪಾದಕರು ಹೇಳುವಂತೆ ಈ ಸಂಸ್ಥೆ ಶಾಂತಿ ಮತ್ತು ಪ್ರಜಾತಂತ್ರಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಯುರೋಪಿಯನ್ ಯೂನಿಯನ್ ಈ ಹಿಂದೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿಯ ವಾರಸುದಾರ ಸಂಸ್ಥೆ ಆಗಿತ್ತು. ಇದರ ಸದಸ್ಯ ರಾಷ್ಟ್ರಗಳು ಸ್ವಯಂ ಇಚ್ಛೆಯಿಂದ ತಮ್ಮ ಸಾರ್ವಭೌಮ ಅಧಿಕಾರದ ಗಮನಾರ್ಹ ಅಂಶವನ್ನು ಈ ಸಂಸ್ಥೆಗೆ ನೀಡಿದ್ದಾರೆ. ಇದು ಯುರೋಪಿಯನ್ ಯೂನಿಯನ್ 28 ಯುರೋಪಿಯನ್ ಸದಸ್ಯ ರಾಷ್ಟ್ರಗಳನ್ನು ಇದು ಒಳಗೊಂಡಿದೆ. 1993ರಲ್ಲಿ ಉಗಮ ಆಗುತ್ತೆ. ಇದರಲ್ಲಿ ಅಂಗಸಂಸ್ಥೆಗಳು ಕೂಡ ಇವೆ. ಸಮಿತಿ, ಆಯೋಗ, ಯುರೋಪಿಯನ್ ಸಂಸತ್ತು ಮತ್ತು ಯುರೋಪಿಯನ್ ನ್ಯಾಯಾಲಯ ಅಂತ. ಇದರ ಉದ್ದೇಶ ಏನು ಅಂತಂದರೆ ಒಂದೇ ಮಾರುಕಟ್ಟೆ, ಒಂದೇ ಸಮಾನ ಮಾರುಕಟ್ಟೆ, ಸದಸ್ಯ ರಾಷ್ಟ್ರಗಳ ಮಧ್ಯೆ ಒಂದೇ ಸಮಾನ ಮಾರುಕಟ್ಟೆ, ಒಂದೇ ಚಲಾವಣೆಯ ಕರೆನ್ಸಿ, ಸಮಾನ ಕೃಷಿ ಮತ್ತು ವ್ಯಾಪಾರ ಧೋರಣೆಗೆ ಅವಕಾಶವನ್ನು ಇದು ಮಾಡಿಕೊಡುತ್ತೆ. ಮ್ಯಾಸ್ಟ್ರಿಚ್ನಲ್ಲಿ ಇದು ಉಗಮ ಆಯಿತು. ಹಲವಾರು ಈ ಸದಸ್ಯ ರಾಷ್ಟ್ರಗಳು ಸ್ವಯಂ ಇಚ್ಛೆಯಿಂದ ತಮ್ಮ ಸಾರ್ವಭೌಮ ಅಧಿಕಾರದ ಗಮನಾರ್ಹ ಅಂಶವನ್ನು ಈ ಸಂಸ್ಥೆಗೆ ನೀಡಿದ್ದಾರೆ. ಇದಾಯಿತು. ಇನ್ನು ಆಸಿಯನ್ ಅಂತ ಬರುತ್ತೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಈ ಸಂಸ್ಥೆ 1967ರಲ್ಲಿ ಉಗಮ ಆಯಿತು. ಇದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತಂದರೆ ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್. ಇದೀಗ ಇದರಲ್ಲಿ 10 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡಿವೆ. ಆದರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಪ್ರದೇಶದ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಬೆಳವಣಿಗೆ, ಸಾಂಸ್ಕೃತಿಕ ಪ್ರಗತಿ ಮತ್ತು ಪರಸ್ಪರ ನೆರವು ಮತ್ತು ಸಹಭಾಗಿತ್ವ. ಇವು ಈ ಆಸಿಯನ್ ಅನ್ನುವಂತಹ ಸಂಸ್ಥೆಯ ಉದ್ದೇಶಗಳು. ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಬೆಳವಣಿಗೆ, ಸಾಂಸ್ಕೃತಿಕ ಪ್ರಗತಿ ಸಾಧಿಸುವಿಕೆ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ, ವೈಜ್ಞಾನಿಕ, ಆಡಳಿತಾತ್ಮಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಪರಸ್ಪರ ನೆರವು ಮತ್ತು ಸಹಭಾಗಿತ್ವವನ್ನು ಹೊಂದೋದು. ಇನ್ನು ಇದು ಒಂದು ಮಿಲಿಟರಿ ಒಕ್ಕೂಟ ಅಲ್ಲ ಅಂತ ಹೇಳಬಹುದು. ಭಾರತ ಈ ಸಂಸ್ಥೆಯ ಬಗ್ಗೆ ಉದಾರ ನೀತಿಯನ್ನು ಹೊಂದಿದ್ರೂ ಕೂಡ ಅದರ ಸದಸ್ಯತ್ವವನ್ನು ಹೊಂದಿಲ್ಲ, ವೀಕ್ಷಕರ ಸ್ಥಾನವನ್ನು ಹೊಂದಿದೆ. ಇದರಲ್ಲಿ ವಿಶ್ವದ ಒಟ್ಟು ಜನಸಂಖ್ಯೆಯ 9% ಜನರು ಈ ಸಂಸ್ಥೆಯಲ್ಲಿ ಇದ್ದಾರೆ. ಇದು ಆಸಿಯನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಸ್ಥಾಪನೆಯಾಗಿದ್ದು 1967ರಲ್ಲಿ. ಸದಸ್ಯ ರಾಷ್ಟ್ರಗಳು ಸ್ಥಾಪನೆಯಾಗುವಾಗ ಇದ್ದಂತಹ ರಾಷ್ಟ್ರಗಳು ಅಂತಂದರೆ ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಆ್ಯಂಡ್ ಥೈಲ್ಯಾಂಡ್. ಈಗ 10 ಸದಸ್ಯ ರಾಷ್ಟ್ರಗಳನ್ನು ಇದು ಒಳಗೊಂಡಿದೆ. ಉದ್ದೇಶ ಏನು ಅಂತಂದರೆ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಬೆಳವಣಿಗೆಗೆ ಯತ್ನ, ಸಾಂಸ್ಕೃತಿಕ ಪ್ರಗತಿ, ಅದೇ ರೀತಿ ಪರಸ್ಪರ ನೆರವು ಮತ್ತು ಸಹಭಾಗಿತ್ವವನ್ನು ಹೊಂದೋದು. ಇನ್ನು ಭಾರತ ಇದರ ಸದಸ್ಯತ್ವವನ್ನು ಹೊಂದಿಲ್ಲ, ವೀಕ್ಷಕರ ಸ್ಥಾನವನ್ನು ಹೊಂದಿದೆ. ಈ ಸಂಸ್ಥೆಯ ಬಗ್ಗೆ ಭಾರತ ಉದಾರ ಧೋರಣೆಯನ್ನು ಹೊಂದಿದೆ. ಇದರಲ್ಲಿ ಒಟ್ಟು ವಿಶ್ವದ 9% ಜನರು ಈ ಸಂಸ್ಥೆಯಲ್ಲಿ ಇದ್ದಾರೆ.
ಇನ್ನು ದ ಆರ್ಗನೈಜೇಷನ್ ಆಫ್ ಏಷಿಯನ್ ಯುನಿಟಿ, ಈ ಈ ಆಫ್ರಿಕನ್ ಒಕ್ಕೂಟ ಸಂಸ್ಥೆ 1963ರಲ್ಲಿ ಸ್ಥಾಪನೆಯಾಯಿತು. ಸ್ವತಂತ್ರ ಗಳಿಸಿದ ಆಫ್ರಿಕನ್ ರಾಷ್ಟ್ರಗಳು ತಮ್ಮೊಳಗೆ ಹಲವಾರು ಪ್ರಾದೇಶಿಕ ಸಂಸ್ಥೆಗಳನ್ನು ರಚಿಸ್ಕೊಳ್ತವೆ. ಮುಂದೆ ಅವೆಲ್ಲ ಒಟ್ಟಾಗಿ ಈ ರೀತಿ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ಅನ್ನುವಂತಹ ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡ್ವು. ಈ ಎಲ್ಲ ಸ್ವತಂತ್ರ ಆಫ್ರಿಕನ್ ರಾಷ್ಟ್ರಗಳ ಸ್ವಯಂ ನಿರ್ಧಾರದ ಹಕ್ಕನ್ನು ಈ ಸಂಸ್ಥೆ ಪ್ರತಿಪಾದಿಸುತ್ತೆ. ಇದು ಸ್ವತಂತ್ರ, ಸಮಾನತೆ, ನ್ಯಾಯ ಹಾಗೂ ಒಗ್ಗಟ್ಟನ್ನು ಆಫ್ರಿಕನ್ ರಾಷ್ಟ್ರಗಳಲ್ಲಿ ನೆಲೆಯಾಗಿಸೋದಕ್ಕೆ ಶ್ರಮಿಸುತ್ತೆ. ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತಲು ಈ ಸಂಸ್ಥೆಯ ಸದಸ್ಯರು ಬದ್ಧರಾಗಿರ್ತಾರೆ. ಇದರ ಸನ್ನದ್ಧಿಗೆ ಒಪ್ಪಿಗೆಯಾಗಿರುವಂತಹ ಎಲ್ಲ ಆಫ್ರಿಕನ್ ರಾಷ್ಟ್ರಗಳು ಈ ಸಂಸ್ಥೆಯ ಸದಸ್ಯರಾಗಲು ಅರ್ಹರಾಗಿರ್ತಾರೆ. ಈ ಸಂಸ್ಥೆಯಲ್ಲಿ ಕೂಡ ಹಲವಾರು ಅಂಗಸಂಸ್ಥೆಗಳಿವೆ. ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರ ಹಾಗೂ ಅಲ್ಲಿನ ಸಹಕಾರದ ಮುಖ್ಯಸ್ಥರ ಸಭೆ, ಅದೇ ರೀತಿ ಸಚಿವ ಸಂಪುಟ, ಮೂರನೇದು ಮಧ್ಯಸ್ಥಿಕೆ ಒಪ್ಪಂದ ಹಾಗೂ ರಾಜಿ ಪಂಚಾಯಿತಿಯ ಸಮಿತಿ. ಈ ರೀತಿ ಹಲವಾರು ಸಂಸ್ಥೆಗಳನ್ನು ಕೂಡ ಇದು ಒಳಗೊಂಡಿದೆ. ವಸಾಹತುಶಾಹಿತ್ವ, ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿತ್ವ ಮುಂತಾದವುಗಳ ವಿರುದ್ಧ ಈ ಸಂಸ್ಥೆ ಉತ್ತಮ ಪಾತ್ರವನ್ನು ವಹಿಸುತ್ತೆ. ಇದು ದ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ, ಆಫ್ರಿಕನ್ ರಾಷ್ಟ್ರಗಳು ಒಟ್ಟುಗೂಡಿ ಸ್ಥಾಪನೆ ಮಾಡಿಕೊಂಡಂತಹ ಸಂಸ್ಥೆ ಇದು. 1963ರಲ್ಲಿ ಸ್ಥಾಪನೆ ಆಗುತ್ತೆ. ಸ್ವತಂತ್ರ, ಸಮಾನತೆ, ನ್ಯಾಯ ಹಾಗೂ ಒಗ್ಗಟ್ಟನ್ನು ಆಫ್ರಿಕನ್ ರಾಷ್ಟ್ರಗಳಿಗೆ ನೆಲೆಯಾಗಿಸೋದಕ್ಕೆ ಇದು ಶ್ರಮಿಸುತ್ತೆ. ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಈ ಸಂಸ್ಥೆಯ ಸದಸ್ಯರು ಬದ್ಧರಾಗಿರ್ತಾರೆ. ಇದು ದ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ. ಇಲ್ಲಿ ನಾವು ಹಲವಾರು ಪ್ರಾದೇಶಿಕ ಸಂಸ್ಥೆಗಳ ಬಗ್ಗೆ ಕಲಿತ್ವಿ. ದ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ಆಗಿರಲಿ, ಆಸಿಯನ್ ಅನ್ನುವಂತಹ ಸಂಸ್ಥೆ, ಯುರೋಪಿಯನ್ ಯೂನಿಯನ್, ಅದೇ ರೀತಿ ಸಾರ್ಕ್ ಮತ್ತು ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಇವೆಲ್ಲವೂ ಪ್ರಾದೇಶಿಕ ಸಹಕಾರ ಸಂಘಗಳು. ಇನ್ನು ಹಲವಾರು ಸೇವಾ ಸಂಸ್ಥೆಗಳು ವಿಶ್ವಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ. ಯಾವುವು ಅಂತಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಅದೇ ರೀತಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ಇವೆಲ್ಲವೂ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರುವಂತಹ ವಿವಿಧ ಸಂಘ ಸಂಸ್ಥೆಗಳು. ಇಲ್ಲಿ ನಾವು ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೂಡ ಕಲಿತ್ವಿ. ಶಾಂತಿ ಸ್ಥಾಪನೆಯ ಕಾರ್ಯಗಳು, ಆರ್ಥಿಕ ಹಾಗೂ ಹಣಕಾಸಿನ ಸಾಧನೆ ಮತ್ತು ಸಾಮಾಜಿಕ ಸಾಧನೆಗಳು, ಇವುಗಳನ್ನೆಲ್ಲ ನಾವು ಈ ಭಾಗದಲ್ಲಿ ಕಲಿತ್ವಿ. ಈ ಪಾಠ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದ್ರಿಂದ ಈ ವಿಡಿಯೋನ ಉಪಯೋಗವನ್ನು ಎಲ್ಲರೂ ಪಡ್ಕೋಬಹುದು. ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದ್ರೊಂದಿಗೆ ನೀವು ನಮ್ಮ ಚಾನಲ್ನ ಕಂಡುಕೊಳ್ಬಹುದು. ಎಲ್ಲ ಪಾಠಗಳನ್ನು ವೀಕ್ಷಣೆ ಮಾಡಿ. ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ನಮ್ಮನ್ನು ಬೆಂಬಲಿಸಿ. ಥ್ಯಾಂಕ್ ಯು.